ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕಡ್ಡ. ನಾನ್ ನಿಮ್ಮ ವಿಕೆ. ನಾನ್ ನಿಮ್ಮ ಏಕೆ. ಇವತ್ತು ನಾವು ಬಂದಿದ್ದೀವಿ CSK ವರ್ಸಸ್ ಪಂಜಾಬ್ ಮ್ಯಾಚ್ ನ ಪ್ರಿವ್ಯೂ ಮಾಡಕ್ಕೆ. ಇವತ್ತಿನ ಮ್ಯಾಚ್ ನೋಡೋದಾದ್ರೆ CSK ಮತ್ತೆ ಪಂಜಾಬ್. ಅದರಲ್ಲಿ CSK ಅವರು ಹೀನಾಯವಾಗಿ ಸೋತ್ ಬಂದಿದ್ದಾರೆ, ಪಂಜಾಬ್ ಅವರು ಗೆದ್ದು ಬಂದಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ RR ಅವ್ರಿಗೆ ಚಾಲೆಂಜ್ ಬಂದಿದ್ದಾರೆ. ಯಾರು CSK ಅಲ್ಲಿ ತುಂಬಾ ಓಪನಿಂಗ್ ಮೇಲೆ ಡಿಪೆಂಡ್ ಆಗಿತ್ತು. ಎಲ್ಲ ಯಂಗ್ಸ್ಟರ್ಗಳು ಮಧ್ಯ ಇದ್ರು, ಕೊಲ್ಯಾಪ್ಸ್ ಆಗಿದ್ದಾರೆ ಬ್ಯಾಟಿಂಗ್ ಅಲ್ಲಿ ಎಲ್ಲ. ಇನ್ನ ಬೌಲಿಂಗ್ ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡ್ರು. ಖಲೀಲ್ ಅಹ್ಮದ್ ಎಲ್ಲ ಚೆನ್ನಾಗಿ ಆಡ್ಸಿದ್ರು. ಇನ್ನ ಪಂಜಾಬ್ ಕಡೆ ನೋಡೋದಾದ್ರೆ ಅದು CSK ಸೋತಿರೋದು RR ವಿರುದ್ಧ, ಇನ್ನ ಪಂಜಾಬ್ ಗೆದ್ದಿರೋದು GT ವಿರುದ್ಧ. GT ಚೆನ್ನಾಗಿತ್ತು ಟೀಮ್, ಆಪೋಸಿಟ್ ಟೀಮ್ GT ಪಂಜಾಬ್ಗೆ. ಆದ್ರೆ ಅವ್ರ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು GT ಅವರು, ಆದ್ರೆ ಬ್ಯಾಟಿಂಗ್ ಅಲ್ಲಿ ಸ್ಕೋರ್ ಬರ್ಲಿಲ್ಲ. ಅದರಿಂದ ಪಂಜಾಬ್ಗೆ ಈಸಿ ಟಾರ್ಗೆಟ್ ಆಯ್ತು 165. ಅದರಲ್ಲೂ ಪ್ರಸಿದ್ಧ ಕೃಷ್ಣ 13ನೇ ಓವರ್ ಬಂದ್ರು. ಶ್ರೇಯಸ್ ಅಯ್ಯರ್ನ ಕಂಟಿನ್ಯೂಸ್ ಆಗಿ 3 ಜನ ವಿಕೆಟ್ ಮಾಡಿ, ಶ್ರೇಯಸ್ ಅಯ್ಯರ್ಗೆ ಕೂಡ ಇಂಜುರಿ ಆಗಿದೆ. ಈ ಮ್ಯಾಚ್ ಆಡ್ತಾರ ಮಿಸ್ ಮಾಡ್ಕೋತಾರೆ ಅಂತ ಇತ್ತು. ಆದ್ರೆ ಸ್ಕ್ಯಾನ್ ಅಲ್ಲಿ ರಿಪೋರ್ಟ್ ಬಂದಿದೆ ಅವ್ರು ಆಡೇ ಆಡ್ತಾರೆ ಅಂತ. ಏನಂತ ಇಂಜುರಿ ಇಲ್ಲ, ಶ್ರೇಯಸ್ ಅಯ್ಯರ್ ಆಡೇ ಆಡ್ತಾರೆ. ಆದ್ರೆ ಅವ್ರಿಗೂ ಇನ್ನೇನ್ ಸೋತೋಯ್ತಿದ್ರು ಮ್ಯಾಚು, ಆದ್ರೂ ಕೊನೆಯಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಪಂಜಾಬ್ ಸ್ಟ್ರಾಂಗ್ ಆಗಿ ಕಾಣಿಸ್ಕೊತಿದೆ CSK ಹೋಲಿಸ್ಕೊಂಡು. ಹೌದು. ಈ ಕಡೆ CSK ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದ್ರೆ ಅದೇ ಸೇಮ್ ಪ್ಲೇಯಿಂಗ್ 11 ಇಳಿಬಹುದು. ಸ್ವಲ್ಪ ಬೌಲರ್ಸ್ ಯಾರು ಚೇಂಜ್ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನ ಮ್ಯಾಚ್ ನಡೀತಿರೋದು ಚೇಪಕಲ್ಲಿ, ಚೆನ್ನೈ ಹೋಮ್ ಗ್ರೌಂಡ್ ಅಲ್ಲಾರು ಅವ್ರ ಲಕ್ ಚೇಂಜ್ ಆಗುತ್ತಾ, ಗೆಲ್ತಾರೆ ಹೆಂಗೆ ನೋಡ್ಬೇಕು. ಇನ್ನ ಸೋತಿರೋ CSK ಬಗ್ಗೆ ಮಾತಾಡೋದಾದ್ರೆ, ಹೋದ್ಸಲ ಅವ್ರು ಏನ್ ತಪ್ಪು ಮಾಡಿದ್ರು, ಈ ಸಲ ಯಾವ ತರ ಕರೆಕ್ಟ್ ಆಗಿ ಬಂದಿರ್ತಾರೆ ನೋಡಬೇಕು. ಅದೇ ಬರ್ಲೇಬೇಕು. ಗೆಲ್ಬೇಕು ಅಂದ್ರೆ ಅವರು ಏನಾದ್ರು ಸ್ಟ್ರಾಟಜಿ ಮಾಡ್ಲೇಬೇಕೀಗ. ಅವ್ರ ಮೇನ್ ಪ್ಲೇಯರ್ಸ್ ನೋಡೋದಾದ್ರೆ ಇವ್ರೆ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಓಪನ್ ಗೆ ಬರ್ಬೋದು. ಸಂಜು ಸ್ಯಾಮ್ಸನ್ ಏನು ರನ್ ಬಂದೇ ಇಲ್ಲ ಹೋದ್ ಮ್ಯಾಚ್. ಫಸ್ಟ್ನೇ ಮ್ಯಾಚ್ ಅಲ್ಲಿ 6 ರನ್ ಅಷ್ಟೇ. ಇನ್ನ ಆಯುಷ್ ಮಾತ್ರೆ ಅವರಂತೂ ಬೋಲ್ ನೋಡ್ದಲೆ ಔಟ್ ಆಗಿ ಹೋಗೋದ್ರು. ಈ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ಸುತ್ತೆ. ಹೋಮ್ ಗ್ರೌಂಡ್ ಅವ್ರು ಚೆನ್ನಾಗಿ ಆಡ್ತಾರೆ. ಇನ್ನ ಸರ್ಫರಾಜ್ ಖಾನ್ ಅವರು ಆಡ್ತಾರೆ. ಮ್ಯಾಥ್ಯೂ ಶಾಟ್ ಫಾರಿನ್ ಪ್ಲೇಯರ್ ಬಂದಿದ್ದಾರೆ, ಬಟ್ ಯಾರು ಚೇಂಜ್ ಮಾಡ್ತಾರೆ ಅವರೇ ಆಡಿಸ್ತಾರ ನೋಡ್ಬೇಕು. ಅಂತ ಪ್ಲೇಯರ್ ಬೆಸ್ಟ್ ಅಂತ ಯಾರಿಲ್ಲ ಇವಾಗ ಸದ್ಯಕ್ಕೆ. ಕಾರ್ತಿಕ್ ಶರ್ಮಾ ಹಾಕೊಂಡಿದ್ದಾರೆ. ಕಾರ್ತಿಕ್ ಶರ್ಮಾಗೆ ಒಂದ್ ಚಾನ್ಸ್ ಅಲ್ಲೇ ಪ್ಲೇಯರ್ ಬಿಟ್ಬಿಡ್ತಾರೆ ಅಂತ ಅನ್ಸಲ್ಲ, ಮತ್ತೆ ಚಾನ್ಸ್ ಕೊಡ್ಬೋದು ಅನ್ಸುತ್ತೆ. ಹೌದು. ಇನ್ನ ಶಿವಮ್ ದುಬೆ ಅವರು ಏನ್ ಇಂಪ್ಯಾಕ್ಟ್ ಮಾಡಿಲ್ಲ, ಅವರು ಕೂಡ 6 ರನ್ಗೆ ಔಟ್ ಆಗ್ಬಿಟ್ಟಿದ್ದಾರೆ. ಇನ್ನ ಜಾಮಿ ವಾರ್ಟನ್ ಅವರೇ ಒಬ್ರೆ ಚೆನ್ನಾಗಿ ಆಡಿದ್ ಬ್ಯಾಟಿಂಗು. ಅವ್ರಿಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ, ಯಾರು ಸಾಥ್ ಕೊಟ್ಟಿಲ್ಲ ಜೊತೆ ನಿಂತಿ. ಎಲ್ಲ ಬಂದಿದ್ದೆಲ್ಲ ಹೋಗೋನು ಔಟ್ ಆಗೋದು. ಎಲ್ಲ 3, 4, 5 ಅಷ್ಟೇ. ಬೌಲಿಂಗ್ ಬಗ್ಗೆ ನೋಡಿದ್ರೆ ಇವರೇ ಮೇನ್ ಬೌಲರ್ಸ್ ಇದಾರೆ. ಇನ್ನ CSK ಮೇನ್ ಸ್ಟ್ರೆಂತ್ ಬೌಲಿಂಗ್ ಸ್ಟ್ರಾಂಗ್ ಆಗೈತೆ ಹಂಗ್ ನೋಡೋದಾದ್ರೆ ಅದೇ ಸೇಮ್ ಅನ್ಶುಲ್ ಕಂಬೋಜ್ ಇದ್ದಾರೆ, ಮ್ಯಾಟ್ ಹೆನ್ರಿ ಫಾರಿನ್ ಬೌಲಿಂಗ್ ಅಲ್ಲಿ. ಇನ್ನ ನೂರ್ ಅಹಮದ್ ಅವರಂತೂ ಬರ್ಬೇಕು. CSK ಗೆಲ್ಬೇಕು ಅಂದ್ರೆ ಅವರೇ ಮೇನ್ ಬೌಲಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಬೇಕು. ಖಲೀಲ್ ಅಹಮದ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಏನಿಲ್ಲ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಅದೇ ಮಧ್ಯೆ ಮಿಡಲ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್, ಮೇಲ್ಗಡೆ ವಿಕೆಟ್ ಬಿದ್ರು ಮಿಡಲ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್ ಆದ್ರೆ CSK ಸ್ಟ್ರಾಂಗ್ ಆಗಿ ಕಾಣಿಸಿದೆ. ಅಂತ ವೀಕ್ ಪ್ಲೇಯರ್ಸ್ ಏನಿಲ್ಲ, ಒಳ್ಳೆ ಟೀಮೇ. ಇನ್ನ ಪಂಜಾಬ್ ಕಡೆ ನೋಡೋದಾದ್ರೆ ಅವ್ರು ಪ್ರಿಯಾಂಶ್ ಆರ್ಯ ಅಷ್ಟ ಆಗ್ಲಿಲ್ಲ ಓಪನರ್ಸ್. ರವಿಚಂದ್ರನ್ ಸಿಂಗ್ ಅವ್ರ ಆಟ ಡಿಸೆಂಟ್ ಆಗಿ ಆಡಿದ್ದಾರೆ. ಇನ್ನ ಕೂಪರ್ ಕಾನ್ಲಿ ಸ್ಕೋರ್ ಅವ್ರೊಬ್ರೆ ನಿಂತ್ಕೊಂಡು ಆಡಿ ಒನ್ ಮ್ಯಾನ್ ಆಗಿ ನಿಂತ್ಕೊಂಡು ಆಡಿದ್ಕೆ ಪಂಜಾಬ್ ಗೆದ್ದಿದ್ರು. ಅವರು ಏನಾರ ಟೈಮಲ್ಲಿ ವಿಕೆಟ್ ಕಳ್ಕೊಂಡಿದ್ರೆ ಪಂಜಾಬ್ ಕಷ್ಟ ಆಗ್ಬಿಟ್ಟಿರೋದು. ಅವ್ರನ್ನ ಶ್ರೇಯಸ್ ಅಯ್ಯರ್ ಇಂಜುರಿ ಕೈ ಏಟಾಗಿತ್ತು, ಅವತ್ತೇ ಕಷ್ಟ, ಹ್ಯಾಂಡ್ ಶೇಕ್ ಕೂಡ ಕೊಡಕ್ ಆಗ್ತಿರ್ಲಿಲ್ಲ. ಇವತ್ತು ಹೆಂಗಾಡ್ತಾರ ನೋಡ್ಬೇಕು. ಮೇಲ್ ಒಡೆಯರ ಶಶಾಂಕ್ ಸಿಂಗ್ ಇವರೆಲ್ಲ ಗೇಮ್ ಟೈಮ್ ತಗೊಂಡ್ ಆ ಟೈಮಲ್ಲೇ ಆಡ್ಬಿಡ್ತಾರೆ ಅಂತ ಏನಿಲ್ಲ. ಅವ್ರ ಮಾರ್ಕಸ್ ಸ್ಟೋನಿಸ್ ಅವ್ರ ಫಾರಿನ್ ಪ್ಲೇಯರ್, ಆಮೇಲೆ ಮಾರ್ಕೋ ಆನ್ಸನ್ ಆಲ್ರೌಂಡರ್. ಅವ್ರ ಬೌಲಿಂಗ್ ಅಂತೂ ಸಖತ್ತಾಗಿ ಮಾಡ್ತಿದ್ದಾರೆ. ಬೌಲಿಂಗ್ ಅಲ್ಲಿ ಏನು ಕೊರತೆನೆ ಕಾಣಿಸ್ತಿಲ್ಲ ಪಂಜಾಬ್ ಕಡೆ. ಇನ್ನು ಮಾರ್ಕೋ ಆನ್ಸನ್ಗೆ ಮತ್ತೆ ಇವರಿದ್ದಾರೆ ಹರ್ಷದೀಪ್ ಸಿಂಗ್, ವೈಶಾಖ್ ವಿಜಯ್ ಕುಮಾರ್ ಅಂತೂ ಡೆತ್ ಅಲ್ಲ ಅಂತೂ ಸೈಕ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ 3 ವಿಕೆಟ್ ತೆಗೆದು ಡೆತ್ ಅಲ್ಲಿ ಮೇನ್ ಪ್ಲೇಯರ್ಸ್ ಇರೋದೇ ಶಶಾಂಕ್ ಸಿಂಗ್ ಇವರೆಲ್ಲ, ನೇಲ್ ಒಡೆಯರ. ಇವ್ರಿಗೆಲ್ಲ ವೈಶಾಖ್ ವಿಜಯ್ ಕುಮಾರ್ ಹೆಂಗ್ ಮಾಡ್ತಾರೆ ನೋಡ್ಬೇಕು. ಅಂದ್ರೆ CSK ಕಡೆ ಇರೋದು ಡೆತ್ ಓವರ್ಸ್ ಅಲ್ಲಿ ಶಿವಮ್ ದುಬೆ, ಸ್ಪಿನ್ನರ್ ಯಜುವೇಂದ್ರ ಚಾಹಲ್ ಹೆಂಗ್ ಆಡ್ಸ್ಕೊತಾರೋ ಅವ್ರ ಆಮೇಲೆ ಡಿಪೆಂಡ್ ಆಗುತ್ತೆ.
ಯಜುವೇಂದ್ರ ಚಾಲು ಅಷ್ಟೇ 8 ಎಕಾನಮಿ ಅಷ್ಟೇ ಬೌಲಿಂಗ್ ಅಲ್ಲಿ. ವಿಕೆಟ್ ಸಕಲಾಗಿ ತೆಗ್ದಿದ್ದಾರೆ 2. ಟೀಮ್ ಬಲ ನೋಡಿದ್ರೆ ಪಂಜಾಬ್ ಟಾಪ್ ನೆಡ್ಡಿರೋದು. ಅಂದ್ರೆ ಧೋನಿ ಇಲ್ಲ, ಲೀಡ್ ಮಾಡ್ತಾ ಇದ್ರು. ಇನ್ನು ಧೋನಿ ಇಲ್ಲ, ಇನ್ನ ಮಾಸ್ಟರ್ ಮೈಂಡೇ ಇಲ್ಲ. ಅವರು ಇನ್ನ ಈಗ ಹೆಂಗಾಗಿದೆ ಅಂದ್ರೆ CSKಗೆ ಎಲ್ಲಾ ಕಡೆಯಿಂದ ಡೌನ್ ಆಗ್ಬಿಟ್ಟವ್ರೆ ಈಗ. ಪ್ರೆಷರ್ ತುಂಬಾ ಇದೆ, ಗೆಲ್ಲೇಬೇಕು ಅನ್ನೋದು ಹೋಮ್ ಗ್ರೌಂಡ್ ಅಲ್ಲಿ. ಋತುರಾಜ್ ಗಾಯಕ್ವಾಡ್ಗಂತೂ ಕತ್ತಿ ತುಪ್ತಿನೇ ಇರುತ್ತೆ. ಅಂದ್ರೆ ಹೋದ್ ಸೀಸನ್ ಅಷ್ಟಕ್ಕಷ್ಟೇ. ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ಸಿ ಫುಲ್ ತಗೊಂಡಿದ್ದಾರೆ. ಏನಾದ್ರು ಮ್ಯಾಚ್ ಗಳು ಸರಿಯಾಗಿ ಗೆಲ್ಸಿಲ್ಲ ಅಂದ್ರೆ ಕ್ಯಾಪ್ಟನ್ ಕೈ ತಪ್ಪ ಹೋಗ್ಬೋದು. ಕ್ಯಾಪ್ಟನ್ಸಿನು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ಬೋದು ಧೋನಿ ಬರ್ಲಿಲ್ಲ ಅಂದ್ರೆ. ಎಲ್ಲಾ ಕಷ್ಟದಲ್ಲೇ ಇದೆ ಋತುರಾಜ್ ಗಾಯಕ್ವಾಡ್ಗಂತೂ. ರನ್ನು ಬರ್ದಿಲ್ಲ, ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ಪಂಜಾಬ್ ಆನ್ ಎಡ್ ಇರೋದು. ನನ್ಗೆ ಯಾಕೋ ಪಂಜಾಬ್ ಗೆಲ್ತಾರೆ ಅಂತ ಅನ್ಸುತ್ತೆ. ಅದೇ CSK ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಈ ಮ್ಯಾಚ್ ಅಲ್ಲಿ ನೋಡ್ಬೇಕು. ಕಂಬ್ಯಾಕ್ ಮಾಡ್ತಾರ ಗೈಸ್, ಕಮೆಂಟ್ ಮಾಡಿ. ಗೆಲ್ತಾರ ಸೋಲ್ತಾರ CSK? ಯಾರು ಗೆಲ್ಬೋದು ಹೋಗ್ಲಿ? ಯಾರು ಗೆಲ್ಬೇಕು ಅಂತ ಕಮೆಂಟ್ ಮಾಡಿ ನೋಡುವ. ನಿಮ್ಗೆ ಯಾರು ಗೆಲ್ಬೇಕು? CSK ಯಾರು ಇಂಪ್ಯಾಕ್ಟ್ ಮಾಡ್ಬೋದು ಪ್ಲೇಯರ್? ಶಿವಮ್ ದುಬೆ ಮಾಡ್ಬೇಕು. ಅವ್ರೆ ಶಿವಮ್ ದುಬೆ ಮಿಡಲ್ ಆರ್ಡರ್ ಮಾಡಿದ್ರೆ ಅಲ್ಲೇನ್ ಚಿದಂಬರಂ ಚೇಪಕ್ ಸ್ಟೇಡಿಯಂ ಅಲ್ಲಿ CSK ಅವ್ನು ಇಟ್ಟಿದ್ರು ಇಷ್ಟು ವರ್ಷ. ಯಾರು ಬಂದ್ರು ಅವ್ರೇನ್ ಕೊಡ್ತಿರ್ಲಿಲ್ಲ. ಆದ್ರೆ ಈ ಸಲ ಸ್ವಲ್ಪ ಕಷ್ಟ ಇದೆ, ನೋಡ್ಬೇಕು. CSK ಬೌಲರ್ಸ್ ಅಲ್ಲಿ ನೋಡೋದಾದ್ರೆ ಯಾರು ಇಂಪ್ಯಾಕ್ಟ್ ಮಾಡ್ಬೋದು? ಅದೇ CSK ಪಿಚ್ ಅಲ್ಲಿ ಚೆನ್ನಾಗಿ ಆಡಿರೋದು ಅಂದ್ರೆ ನೂರ್ ಅಹಮದ್ ಸ್ಪಿನ್ನಿಂಗ್ ಅಲ್ಲಿ. ಈ ಪಂಜಾಬ್ ನ ಶ್ರೇಯಸ್ ಅಯ್ಯರ್ ನ ಇವನ್ನೆಲ್ಲಾರನು ಶಾರ್ಟ್ ಬಾಲ್ ಹಾಕಿ ಖಲೀಲ್ ಅಹಮದ್ ಮಿಡಲ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು ಅನ್ಸುತ್ತೆ. ನೂರ್ ಅಹಮದ್, ಖಲೀಲ್ ಅಹಮದ್. CSK ಮತ್ತೆ ಪಂಜಾಬ್ ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ 32 ಮ್ಯಾಚಸ್ ಟೋಟಲ್ ಆಡಿರೋದು. ಅಲ್ಲಿ ಈಕ್ವಲ್ 16 CSK, 16 ಪಂಜಾಬ್, ಟೋಟಲ್ ಈಕ್ವಲ್. ಇಷ್ಟ ದಿನದ ನೋಡ್ತಾ ಟ್ರೆಂಡ್ ನೋಡ್ತಾ ಇದ್ರೆ ಟಾಸ್ ಗೆದ್ದಿರೋರು, ಚೇಸ್ ಮಾಡಿರೋರೆ ಎಲ್ಲಾ ಮ್ಯಾಚ್ ಗೆದ್ದಿರೋದು. IPL ಸ್ಟಾರ್ಟ್ ಆಗಿಂದ ಇಲ್ಲಿವರೆಗೂ. ಇವತ್ತು ಟಾಸ್ ಗೆದ್ದವ್ರು ಗೆಲ್ತಾರೆ ಅಂತ ಹೇಳ್ಬೋದಾ? ಇಲ್ಲ, ಯಾರಿಗ್ ಯೂಸ್ ಆಗುತ್ತೆ ಏನಂತ ಹೇಳಕ್ಕಲ್ಲ. ಟಾಸ್ ಗೆದ್ದವರೇ ಗೆಲ್ಬಹುದು ಇಲ್ಲಿ. ಅಲ್ಲೂ ಅಷ್ಟೇನೆ. ಒಂದ್ 180, 200 ಕಟ್ ಹಾಕಿದ್ರೆ ಟಾಸ್ ಗೆದ್ದವರೇ ಗೆಲ್ಲೋದು ಅಂತ ಹಂಗ ಅನ್ಸ್ತಿದೆ. ಇನ್ನು ಯಾರು ಗೆಲ್ಬೋದು ಅಂತ ಅನ್ಸಿದ್ರೆ ಪಂಜಾಬ್ ಗೆಲ್ಬೋದು. ನಿಮ್ಗೆ ಯಾರು ಗೆಲ್ಬೇಕು, ಯಾರು ಗೆಲ್ಬೋದು, ಎರಡು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬೈ ಗಾಯ್ಸ್.